ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರು ಪೌರ್ಣಮಿ ಇತ್ತಲ್ಲ, ಅದಕ್ಕೋಸ್ಕರ ನಾವು ಕನ್ನಳ್ಳಿಯಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಯಾವಾಗಲೂ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗ್ತಾನೆ ಇರ್ತೀವಿ. ಅಲ್ಲಿ ವಿಶೇಷ ಏನಂದರೆ, ಅಲ್ಲಿ ಒಂದು ಬಾವಿ ಇದೆ. ಬಾವಿಯಲ್ಲಿ ನೀರನ್ನ 3 ಬಿಂದಿಗೆ ನೀರನ್ನ ಅಲ್ಲಿ ಕೂರಿಸ್ಬಿಟ್ಟು, ದೇವಸ್ಥಾನದ ಎದುರುಗಡೆ ಕೂರಿಸ್ಬಿಟ್ಟು ಹುಯ್ತಾರೆ 3 ಬಿಂದಿಗೆನ. ನೀರು ಇಸ್ಕೊಂಡಾದ್ಮೇಲೆ ದೇವಸ್ಥಾನ 3 ಸುತ್ತು ಬರಬೇಕು. ಒಳ್ಳೆಯದಾಗುತ್ತೆ 3 ಸುತ್ತು ಬಂದರೆ ಅಂತ ಅಲ್ಲಿ ಒಂದು ಇದಿದೆ. ಹಂಗಾಗಿ ಅಲ್ಲಿ ಅದು ಚಿಕ್ಕವರು ದೊಡ್ಡವರು ಎಲ್ಲರೂ 3 ಬಿಂದಿಗೆ ನೀರು ಇಸ್ಕೊಂಡು ಹರಕೆ ಮಾಡ್ಕೊಂಡು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಮಾಡ್ತಾರೆ ಅಮಾವಾಸ್ಯೆ ಹುಣ್ಣಿಮೆಲಿ. ಹಂಗಾಗಿ ನಾವು ಇಲ್ಲಿ ಆ ರೀತಿ ನೀರು ಹಾಕ್ಸ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲ 3 ಸುತ್ತು ಬಂದು, ನಾನು ದೀಪ ಹಚ್ಚಿದೆ, 101 ದೀಪ ಹಚ್ಬಿಟ್ಟು ನಾನು ಆರತಿ ಎಲ್ಲ ಬೆಳಗಿ ಅವೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ, ನೀಟಾಗೆಲ್ಲ. ಆದರೆ ಜನ ಸ್ವಲ್ಪ ಕಮ್ಮಿ ಇದ್ದರು ಇವತ್ತು. ನಾನು ಬೇರೆ ದಿನ ಹೋದಾಗಲೆಲ್ಲ ಕ್ಯೂ ತುಂಬ ಇರ್ತಿತ್ತು. ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು, ಕ್ಯೂ ಏನಿರಲಿಲ್ಲ. ಡೈರೆಕ್ಟಾಗೆ ಹೋಗಿ ದೀಪ ಎಲ್ಲ ಹಚ್ಚಿ ಒಳಗಡೆ ದೇವ್ರ ದರ್ಶನಕ್ಕೆ ಹೋದ್ವಿ. ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ಅಲಂಕಾರ ಮಾಡಿದರು ತಾವರೆ ಹೂವಲ್ಲಿ. ಎದ್ದು ಕಾಣಿಸ್ತಾ ಇತ್ತು, ಆದರೆ ಅದು ವೀಡಿಯೋ ಮಧ್ಯೆಲ್ಲ ನಿಂತ್ಕೋತಾ ಇದ್ದಾರಲ್ಲ, ಸರಿಯಾಗಿ ಅದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೇನಾದರೂ ಹತ್ರದಲ್ಲಿದ್ದರೆ ಗೊಲ್ರಟ್ಟಿ ಹತ್ರ ಕನ್ನಳ್ಳಿ ಅಂತ, ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಹೋಗಿ ಬನ್ನಿ, ಚೆನ್ನಾಗಿದೆ. ಆಮೇಲೆ ಡೈಲಿ ಅನ್ನದಾನ ಇದೆ, ದಿನ ಇದೆ. ಬೇರೆ ದಿನ ಹುಣ್ಣಿಮೆ ಅಮಾವಾಸ್ಯೆಗೆ ಅಂತ ಏನಿಲ್ಲ, ದಿನ ಅನ್ನದಾನ, ಯಾವತ್ತೋದ್ರೂ ಅನ್ನದಾನ ಇರುತ್ತೆ. ಆಮೇಲೆ ಅಲ್ಲಿ ಇನ್ನೊಂದು ಏನಂದರೆ ಮದುವೆ, ಬರ್ತಡೇ ಎಲ್ಲನೂ ಮಾಡ್ತಾರೆ. ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೆ. ಆಮೇಲೆ ಹಿಂದೆ ಒಂದು ಕೆರೆನೂ ಇದೆ. ಕೆರೆಯಲ್ಲೂ ಸುಮಾರಾಗೆಲ್ಲ ಒಂದು ಆಲ್ಟ್ರೇಷನ್ ಎಲ್ಲ ಮಾಡಿ ಕೂತ್ಕೊಳ್ಳೋಕ್ಕೆ, ಫೋಟೋ ಗಿಟ ತೊಗೊಳ್ಳೋ ಆ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ಒಂದು ಹುತ್ತ ಇದೆ, ಅಲ್ಲಿ ಪ್ರದಕ್ಷಿಣೆ ಹಾಕಿ, ನಂದಿ ಇತ್ತು, ನಂದಿಗೆ ಪ್ರದಕ್ಷಿಣೆ ಹಾಕಿ, ಆಮೇಲೆ ಇದು ನಂದಿ ಹತ್ರ ಇರುವಂಥದ್ದು ಹೆಣ್ಣು ದೇವರು. ಆಮೇಲೆ ಸುತ್ತ ನೋಡಿ ಇದೆ, ಈ ಥರ ಕೆರೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಗಿಟ ತೊಗೊಳಕ್ಕೆ, ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ದೇವಸ್ಥಾನ ಸುತ್ತ ಈ ರೀತಿ ಇದೆ. ಹೀಗೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕಾದರೆ ಏನಾದರೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಏನಾದರೂ ಕೊಡ್ಬೋದು, ಅಕ್ಕಿ, ಬೇಳೆ, ಬೆಲ್ಲ, ಇಲ್ಲ ದುಡ್ಡು, ಹಿಂಗೆ ಏನಾದರೂ ನಮಗೇನು ಅನಿಸುತ್ತೆ ಅದು ಕೊಡ್ಬೋದು. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ದೇವಸ್ಥಾನ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇವತ್ತು ವಿಶೇಷವಾಗಿ ಅನ್ನ ಸಾಂಬಾರು, ಕೇಸರಿಬಾತು ಮತ್ತು ಹೆಸರು ಕಾಳು ಪಲ್ಯ ಮಾಡಿದರು. ಮತ್ತು ಅನ್ನನೂ ಅಷ್ಟೇ, ಇನ್ನೂ 2 ಸಲ 3 ಸಲ ನೀವು ಎಷ್ಟು ಬೇಕಂದರೆ ವೇಸ್ಟ್ ಮಾಡ್ದೇನೆ ಹಾಕ್ಸ್ಕೊಂಡು ತಿನ್ಬೋದು, ಹಾಕ್ಕೊಡ್ತಾರೆ, ಅದರಲ್ಲೇನಿಲ್ಲ. ಆಮೇಲೆ ತಿಳಿ ಮಜ್ಜಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರು ಅಷ್ಟೇ, ಇಷ್ಟಿಷ್ಟೇನು ಹಾಕಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿ ಕೊಡ್ತಾರೆ, ಬೇಡ ಅನ್ನುವಂಗೆ ಇಲ್ಲ, ಆ ರೀತಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಜ್ಜಿಗೆ ಅಂತೂ ತಿಳಿಯಾಗಿರುತ್ತೆ, ಎಷ್ಟು ಕೊಟ್ಟರು ಕುಡಿಬೋದು, ಆ ಥರ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನಾವು ಫಸ್ಟ್ ಹೋಗ್ಬೇಕಾದ್ರೆ ಕೆಳಗಡೆ ನೆಲದ ಮೇಲೆ ಕುತ್ಕೋತಿದ್ವಿ, ಒಂದು 2-3 ವರ್ಷದಿಂದ. ಈಗೆಲ್ಲ ಟೇಬಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಟೇಬಲ್ ಎಲ್ಲಿ ಖಾಲಿ ಇರುತ್ತೆ ಅಲ್ಲೋಗಿ ಕೂತ್ಕೊಂಡು ಊಟ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಹತ್ರ ಇರೋರು ಹೋಗಿ ನೋಡಿ, ದೇವಸ್ಥಾನ ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ ಈಚೆ ಎಲ್ಲ ದೇವಸ್ಥಾನ. ನಾವು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮದೇ ಆಟೋ ಇದೆ, ಆಟೋದಲ್ಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.